Hello students, welcome to RH Chemistry. So in this video I am going to explain how to newly register for the NEET 2020 counseling. Addition to that, some more important point I am going to explain. Please see the video completely. So open the Google Chrome, then whatever the browser you have, then you type KEA, then first KEA website is there, you will open that. Correctly you see this cursor, very important. In this case, remember, here you will get the online registration. This is opened now, it is activated now. Just to click on that, right? So then you will see this particular window. Here you can see now they have changed the date also. You can see here 7/11 they have given, but I don't know why they have given like this, because today morning it came in the paper. So definitely I hope that this date will be extended, but we will not wait for that. So before 10 we will fill our application. So before that application, the 3 points are there. Already I told, first one is there for only those students, those who have not registered for UG CET 2020. CET 2020 ಯಾರು ರಿಜಿಸ್ಟರ್ ಮಾಡಿಲ್ಲ ಅವರಿಗೆ ಫಸ್ಟ್ ಕ್ಲಿಕ್. ಸೆಕೆಂಡ್ ಕ್ಲಿಕ್ ಯಾರಿಗೆ ಅಂದರೆ, ಸೆಕೆಂಡ್ ಲಿಂಕ್ ಯಾರಿಗೆ ಅಂತಂದರೆ, ದೋಸ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ದ ಕ್ಯಾಂಡಿಡೇಟ್ಸ್. ಅಂದರೆ ಯು ಜಿ ಸಿ ಇ ಟಿ ರಿಜಿಸ್ಟರ್ ಮಾಡಿರ್ತೀರಿ ಆ್ಯಂಡ್ ಯು ಗಾಟ್ ದ ವೆರಿಫಿಕೇಷನ್ ಸ್ಲಿಪ್ ಆಲ್ಸೋ. ಫಾರ್ ದೆಮ್ ದಿಸ್ ಪರ್ಟಿಕ್ಯುಲರ್ ಲಿಂಕ್. ಬಟ್ ಇಫ್ ಯು ಕ್ಲಿಕ್ ಆನ್ ದಿಸ್ ಲಿಂಕ್, ಇಟ್ ವಿಲ್ ಶೋ ಯು ಲೈಕ್ ಇಟ್ ವಿಲ್ ಎನೇಬಲ್ ಆನ್ 8/11. I don't know 8/11 of 2020 they will enable, or ಆ 8th ಅನ್ನೋದು ಇವತ್ತು ಬರ್ತದೋ ಅಥವಾ ಅವರಿಗೆ ನಾಳೆ ಬರ್ತದೋ ನನಗಂತೂ ಗೊತ್ತಿಲ್ಲ. ಫೈನ್, ನೋಡೋಣಂತೆ. ಇದು ಕೆ ಇ ಎಗಿಂದ ಆಗ್ತಿರುವಂಥ ಎಡವಟ್ಟುಗಳು. ಸೊ ವಿ ಹ್ಯಾವ್ ಟು ಅಡ್ಜಸ್ಟ್ ದಟ್, ದರ್ ಇಸ್ ನೋ ಅದರ್ ವೇ. ಇರಲಿ. ಮೂರನೇ ಪಾಯಿಂಟ್ ಯಾರಿಗೆ ಅಂದರೆ, CET 2020 ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್. ಆಲ್ರೆಡಿ CET 2020ಯಲ್ಲಿ ರಿಜಿಸ್ಟರ್ ಮಾಡಿರ್ತೀರಿ, ಆದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿರೋದಿಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ದ್ಯಾಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ, ಸೊ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಎಲ್ಲ ಹಾಕಿದ ಮೇಲೆ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗ್ತದೆ. ಅಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ ಇರ್ತದೆ ಅದನ್ನು ಫಾಲೋ ಮಾಡ್ತಾ ಹೋಗಿ. ಆ್ಯಂಡ್ ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದ್ಯಾಟ್ ಇನ್ ದಿಸ್ ಕೇಸ್, ಈ ಮೂರನೇ ಪಾಯಿಂಟ್ ಏನು ಕಾಣ್ತಾ ಇದೆ, ಮೂರನೇ ಲಿಂಕ್ ಏನು ಕಾಣ್ತಾ ಇದೆ, ಇದರಲ್ಲಿ ನೀವು ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ನಿಮಗೆ ಬಂದಿದ್ದಿದ್ರೆ ಇದರಲ್ಲಿ ಇಟ್ ವಿಲ್ ಶೋ ಯು ಲೈಕ್ ಇಟ್ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತೇಳಿ ತೋರಿಸ್ಬಿಡ್ತದೆ. ಸೊ ಅದಕ್ಕೆ ನಿಮಗೇನಾದರೂ ವೆರಿಫಿಕೇಷನ್ ಸ್ಲಿಪ್ ಬಂದಿದ್ದರೆ ನೀವು ಸೆಕೆಂಡನ್ನು ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ಥರ್ಡನ್ನು ಕ್ಲಿಕ್ ಮಾಡಬೇಕು. ಮತ್ತು ನಿಮಗೆ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, NRI ಇವ್ರದ್ದು ಏನಾದರೂ ಇದು ಬೇಕು ಅಂತಂದರೆ ನೀವು ಥರ್ಡನ್ನು ಕ್ಲಿಕ್ ಮಾಡಬೇಕು. ಸೊ ರಿಮೆಂಬರ್, ಈಗ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ವೇರ್ ಟು ಕ್ಲಿಕ್? ನಾನ್ ಕರ್ನಾಟಕ ಸ್ಟೂಡೆಂಟ್ ಶುಡ್ ಗೋ ಫಾರ್ ದ ಫಸ್ಟ್ ಕ್ಲಿಕ್. Remember, first link. So now the question is, so some of the students have asked me that, sir, I got the verification slip, but the things which is given is wrong. Remember, if you have uploaded the correct documents and if the verification slip some things are different and if it is wrong, then that is their mistake. So don't worry about that, you don't have any mistake. Another possibility is there, you whatever documents you have uploaded that is wrong, then remember, then also you may get the verification slip. For example, if you have caste 3A, you want to claim it for 2B, so then I also don't know what is the procedure, because KEA has not given any instruction for such students. As and when they will give that, I will tell you, right? ನನಗೆ ನೀವೇನಾದರೂ ನಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಾಂಗ್ ಬಂದಿದೆ ಅಥವಾ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ, ಇಂಥವರಿಗೆ ನನ್ನಿಂದ ಯಾವುದೇ ರೀತಿ ಸಹಾಯ ಈಗ ಆಗೋದಿಲ್ಲ. ಯಾಕಂದರೆ ನನಗೂ ಕೂಡ ಅದರ ಬಗ್ಗೆ ಗೊತ್ತಿಲ್ಲ. ನಾನು ಆಲ್ರೆಡಿ ಹೇಳಿದ ಹಾಗೆ ನನಗೆ ಯಾರೂ ಕೂಡ KEAದಲ್ಲಿ ಪರಿಚಯ ಇಲ್ಲ, ಮತ್ತು KEAದಲ್ಲಿ ನಾನು ಕೂಡ ಒಂದು ಮೆಸೇಜ್ ಹಾಕಿ ನೋಡಿದೆ, ಕಾಲ್ ಮಾಡಿದ್ರಂತೂ ಯಾರೂ ಅವರು ಪಿಕ್ ಮಾಡ್ತಾ ಇಲ್ಲ. ಸೊ ದೇವರಿಗೆ ಗೊತ್ತು ಏನು ಮಾಡ್ತಾ ಇದ್ದಾರೆ ಅಂಥೇಳಿ. ಇರಲಿ, ಈಗ ನಾನು ಹೇಳ್ತಿರೋದು, ಇಫ್ ಯು ಆರ್ ನಾಟ್ ರಿಜಿಸ್ಟರ್ಡ್, ವಾಟ್ ಯು ಹ್ಯಾವ್ ಟು ಡೂ, ರೈಟ್? ಸೊ ಫಸ್ಟ್ ಯು ಕ್ಲಿಕ್ ಆನ್ ದಟ್. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಬರ್ತದೆ, ಕರೆಕ್ಟಾಗಿ ಓದ್ಕೊಳ್ಳಿ. ಮೈ ಡಿಯರ್ ಸ್ಟೂಡೆಂಟ್, ನಾನು ನಿಮ್ಮಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡ್ಕೋತೀನಿ, ಅಂದರೆ ನಿಮಗೊಂದು ಸಜೆಷನನ್ನು ಕೊಡ್ತೀನಿ ಅಥವಾ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಬಹಳಷ್ಟು ನಾನು ನೋಡಿರೋ ಅಂಥ ಎಕ್ಸ್ಪೀರಿಯನ್ಸ್ ಆಗಿರೋ ಅಂಥ ಥಿಂಗನ್ನು ಹೇಳ್ತೀನಿ. ನಿಮಗೆ ಬೇಜವಾಬ್ದಾರಿತನದಿಂದ ನೀವು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಆಗಲಿ ಅಥವಾ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಆಗಲಿ ಅಥವಾ ಫಿಲ್ ಮಾಡಬೇಕಾದ್ರೆ ರಾಂಗ್ ಮಾಡ್ಕೋತೀರಿ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ, ಇರ್ರೆಸ್ಪಾನ್ಸಿಬಿಲಿಟಿ. ಅದಕ್ಕಾಗಿ ಸ್ವಲ್ಪ ರೆಸ್ಪಾನ್ಸಿಬಲ್ ಅಟ್ಲೀಸ್ಟ್ ಈ ಟೈಮಲ್ಲಾದರೂ ಆಗಿ.
ಈ ಟೈಮಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ಹರಿಬರಿ ಮಾಡಲಿಕ್ಕೆ ಹೋಗಬೇಡಿ, ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಕ್ಲಿಯರ್ ಆಗಿ ಇದನ್ನು ಕೊಟ್ಟಿರೋದನ್ನು ಓದಿ. ಸಿ, ರೀಡ್ ದ ಇನ್ಸ್ಟ್ರಕ್ಷನ್ ಕರೆಕ್ಟ್ಲಿ. ಕ್ಯಾಂಡಿಡೇಟ್ ಮಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ ಆ್ಯಸ್ ಇಟ್ ಈಸ್ ಗಿವನ್, ರೈಟ್? ಸೊ ಯು ಹ್ಯಾವ್ ಟು ಫಿಲ್ ದ ಎಕ್ಸಾಮಿನೇಷನ್ ಫೀ ಆ್ಯಂಡ್ ಶೆಡ್ಯೂಲ್ ಆಫ್ ದ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಸ್ ಆ್ಯಸ್ ಫಾಲೋಸ್ ಅಂತ ಇದೆ. ಹೌದಾ? ಇಲ್ಲಿ ನೋಡಿ, ಕಮೆನ್ಸ್ಮೆಂಟ್ ಆಫ್ ಎಂಟ್ರಿ ಆಫ್ ಅಪ್ಲಿಕೇಶನ್ ಆನ್ಲೈನ್ ಇದೆ 7/11 ಅಂತೇಳಿ, ರೈಟ್? ನಿನ್ನೆಯಿಂದ ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದಂಗೆ ಇವತ್ತು ಆಲ್ರೆಡಿ ಅರ್ಧ ದಿವಸ ಆಗಿದೆ, ಕೊಡಬೇಕಿತ್ತವರು ಇರಲಿ. ಸೊ ಲಾಸ್ಟ್ ಡೇಟ್ ಟು ಫಿಲ್ ಇಸ್ 10 ಅಂತ ಇದೆ, ಫಿಲ್ ದ ಫೀಸ್ 11 ಅಂತ ಇದೆ. ಎಷ್ಟು ಫೀ ಅಂಥೇಳಿ ನಿಮಗೆ ಎಟ್ ದ ಎಂಡೇ ಗೊತ್ತಾಗ್ತದೆ, ಇಲ್ಲಿ ಗೊತ್ತಾಗೋದಿಲ್ಲ. ಮತ್ತು ನಿಮ್ಮ ಕಾಸ್ಟ್ ಎಲ್ಲ ಹಾಕಿದ ಮೇಲೆ ನಿಮಗೆ ಡೈರೆಕ್ಟಾಗಿ ಒಂದು ಸ್ಲಿಪ್ ಬರ್ತದೆ, ಚಲನ್ ಜನರೇಟ್ ಆಗಿ ಬರ್ತದೆ, ಆವಾಗಲೇ ಮಾತ್ರ ಗೊತ್ತಾಗ್ತದೆ. ಸೊ ನನ್ನ ಮತ್ತೊಂದು ರಿಕ್ವೆಸ್ಟ್ ಅಂತಂದರೆ, ಇವನ್ನೆಲ್ಲ ಏನು ಮಾಡ್ತಿರಲ್ಲ ಇದಷ್ಟು ಕೂಡ ಇನ್ ಮೊಬೈಲ್, ಪ್ಲೀಸ್ ಅವಾಯ್ಡ್ ದ ಮೊಬೈಲ್ ವೈಲ್ ದಿಸ್ ರಿಜಿಸ್ಟ್ರಿಂಗ್. ವಿಚ್ ಅಂದರೆ ರಿಜಿಸ್ಟ್ರೇಷನ್ ಡೋಂಟ್ ಡೂ ಇಟ್ ಇನ್ ದ ಮೊಬೈಲ್. ಗೋ ಟು ಸೈಬರ್ ಸೆಂಟರ್ ಅಥವಾ ಇಫ್ ಯು ಹ್ಯಾವ್ ಅ ಲ್ಯಾಪ್ಟಾಪ್ ಆ್ಯಂಡ್ ಅ ಗುಡ್ ಇಂಟರ್ನೆಟ್ ಕನೆಕ್ಷನ್, ಡೂ ಇಟ್ ಇನ್ ದ ಹೋಮ್. ಬಟ್ ಬಿಫೋರ್ ದ್ಯಾಟ್ ಯು ವಾಂಟ್ ಟು ನೋ, ಇಲ್ಲೇನು ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟು ಪಾಯಿಂಟ್ಸ್ ಮೊದಲು ನಿಮ್ಮ ಹತ್ರ ರೆಡಿ ಇರಬೇಕು, ಗೊತ್ತಿರಲಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಈಗ ಹೇಳೋದಿಲ್ಲ. ಇಲ್ಲಿ ನೀವೇನು ಫಿಲ್ ಮಾಡ್ತೀರಿ ಇದರ ತಕ್ಕಂಗೆ, ಅಕಾರ್ಡಿಂಗ್ ಟು ದಿಸ್ ಯು ಹ್ಯಾವ್ ಟು ಫಿಲ್ ದ ಡಾಕ್ಯುಮೆಂಟ್ಸ್ ಲೇಟರ್. ಸೊ ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಈ ಚಲನ್ ಬರ್ತದೆ. ಇಲ್ಲಿ ಇವೆರಡು ಭಾಳ ಇಂಪಾರ್ಟೆಂಟು. ಭಾಳಷ್ಟು ಜನ ಸ್ಟೂಡೆಂಟ್ಸು ಬೇಜವಾಬ್ದಾರಿತನದಿಂದ ಮಾಡ್ತಾರೆ, ಇರ್ರೆಸ್ಪಾನ್ಸಿಬಲ್ ಆಗಿ. ಶುಲ್ಕ ಪಾವತಿಸಿದ ರಶೀದಿ ಅಂತ ಇದೆ, ಅಂದರೆ ಪ್ರೂಫ್ ಆಫ್ ರೆಮಿಟನ್ಸ್ ಆಫ್ ಫೀಸ್. ಯು ಹ್ಯಾವ್ ಟು ಕೀಪ್ ಇಟ್ ಸೇಫ್ಲಿ ಆ್ಯಂಡ್ ಕಂಪ್ಯೂಟರ್ ಜನರೇಟೆಡ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್, ಕೀಪ್ ಇಟ್ ಸೇಫ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ರೀಡ್ ಆಲ್ ದೋಸ್ ಥಿಂಗ್ಸ್. ಇವನ್ನೆಲ್ಲ ರೀಡ್ ಮಾಡಿದ ಮೇಲೆ ಸೊ ಪ್ರೊಸೀಡ್ ಟು ಅಪ್ಲೈ ಆನ್ಲೈನ್ ಅಂತ ಇದೆ. ಸೊ ಬಿಫೋರ್ ಗೋಯಿಂಗ್ ಟು ಅಪ್ಲೈ ಫಾರ್ ಆನ್ಲೈನ್, ನನ್ನ ಒಂದು ರಿಕ್ವೆಸ್ಟ್ ಅಂತಂದರೆ ಇಲ್ಲಿ ನೋಡಿ, ಸ್ಯಾಂಪಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಒಂದು ಬ್ಲ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಇನ್ನೊಂದು ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ನಿಮಗೆ ಫಸ್ಟ್ ಫಿಲ್ಡ್ ತೋರಿಸ್ಬಿಡ್ತೀನಿ. ಇದು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ರೈಟ್? ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೋಡ್ರಿ, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಇವನ್ನೆಲ್ಲ ಕರೆಕ್ಟಾಗಿ ಬರೀತೀರಿ, ರೈಟ್? ಒಂದಷ್ಟು ಮಂದಿ ಫೀಮೇಲ್ ಇದ್ದು ಮೇಲ್ ಅಂತ ಹಾಕ್ತೀರಿ, ಮೇಲ್ ಇದ್ದವರು ಫೀಮೇಲ್, ನಂದು ಜೆಂಡರ್ ತಪ್ಪಾಗಿದೆ ಅಂತ ಹೇಳ್ತೀರಿ. ಅಟ್ಲೀಸ್ಟ್ ಅದನ್ನಾದರೂ ಕರೆಕ್ಟಾಗಿ ಹಾಕಿ ಜವಾಬ್ದಾರಿಯಿಂದ, ರೈಟ್? ಇಲ್ಲಿ ಕ್ಯಾಂಡಿಡೇಟ್ಸ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ, ಅದು ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇರಬೇಕು. ಯಾವ ಒಂದು ಫಾರ್ಮ್ಯಾಟಲ್ಲಿ ಇರಬೇಕು ಅನ್ನೋದನ್ನು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ, ಯು ಕ್ಯಾನ್ ಸಿ ದ್ಯಾಟ್, ರೈಟ್? ಸೊ ನೋಡಿ, ಇಲ್ಲಿ ಇಮೇಜ್ ಗಾತ್ರ ಏನಿರಬೇಕು ಅಂದರೆ ಸೈಜ್ ಆಫ್ ದ ಇಮೇಜ್ ವಾಟ್ ಶುಡ್ ಬಿ, ಎವ್ರಿಥಿಂಗ್ ಇಟ್ ಈಸ್ ಗಿವನ್ ಹಿಯರ್. ಫೈನ್. ಇಷ್ಟೆಲ್ಲ ಆದಮೇಲೆ ವಿಳಾಸ ಬರೀತೀರಿ, ಪರ್ಯಾಯ ಮೊಬೈಲ್ ಸಂಖ್ಯೆಯನ್ನು ಹಾಕ್ತೀರಿ. ಸೊ ಹ್ಯಾವ್ ಯು ಅಪಿಯರ್ಡ್ ಪ್ರೀವಿಯಸ್ಲಿ CET NEET ನಾಟಾ ಎಕ್ಸಾಮ್, ರೈಟ್? ಸೊ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಾ ಲಾಸ್ಟ್ ಇಯರ್ ಅಂತ ಕೇಳ್ತಾರೆ. ಸೊ ಇಫ್ ಯು ಹ್ಯಾವ್ ಟೇಕನ್ ದೆನ್ ಇಟ್ ಈಸ್ ಎಸ್, ಇಫ್ ಯು ಆರ್ ನಾಟ್ ಟೇಕನ್ ದೆನ್ ಯು ರೈಟ್ ನೋ, ರೈಟ್? ಸೊ CET ನಂಬರ್ ಇರ್ತದೆ, ಇದನ್ನು ಅಪ್ಲೈ ಮಾಡಿ. ನಿಮ್ಮ ಹತ್ರ ಇದ್ದರೆ ಅಂದರೆ ಇಲ್ಲಿ ಆಲ್ರೆಡಿ ನೀವು ಬರೆದಿದ್ದರೆ ಮಾತ್ರ ಅಪ್ಲೈ ಮಾಡಂತ ಕೇಳ್ತಾರೆ, ಇಲ್ಲಾಂದ್ರೆ ಮಾಡೋ ಹಂಗಿಲ್ಲ. ಇಯರ್ ಆಫ್ ಅಪಿಯರೆನ್ಸ್ ಅಂತ ಕೇಳ್ತಾರೆ, 2019 ನೀವು ಮಾಡಿದ್ದಿದ್ರೆ. ಇಲ್ಲ ಅಂದರೆ ಹೊಸದಾಗಿ ಇರೋರು ಇದು ಇಲ್ಲ. ರಿಸರ್ವೇಷನ್ ಡೀಟೇಲ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲಿಜಿಬಿಲಿಟಿ ಕ್ಲಾಸ್ ಕೋಡನ್ನು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಇದು ಹೇಗೆ ಗೊತ್ತು ಮಾಡ್ಕೋಬೇಕು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಎಲ್ಲಿದೆ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ನಿಮಗಿದು ಗೊತ್ತಿಲ್ಲ ಅಂದರೆ ಬಾಯಿಗೆ ಬಂದಿದ್ದು ಮನಸ್ಸಿಗೆ ಬಂದಿದ್ದು ಹಾಕ್ಲಿಕ್ಕೆ ಹೋಗಬೇಡಿ, ABCD ಅಂಥೇಳಿ. ಇಟ್ ಈಸ್ ರಾಂಗ್ ಆಗ್ತದೋ ಗೊತ್ತಿರಲಿ. ಸೊ ಅದಕ್ಕೆ ಕರೆಕ್ಟಾಗಿ ಗೊತ್ತಿರಲಿ. ರಿಲಿಜನ್ ಹಾಕಿ, ಮದರ್ ಟಂಗ್ ಹಾಕಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ನೀವು 10 ಆ್ಯಂಡ್ 12ನೇ ಬೋರ್ಡ್ ಪರೀಕ್ಷೆ ಅಥವಾ ಎರಡೂ ಪರೀಕ್ಷೆ ಕರ್ನಾಟಕದಲ್ಲಿ ಬರೆದಿದ್ದೀರಾ ಅಂತ ಕೇಳ್ತಾರೆ. ಬರೆದಿದ್ದರೆ ಎಸ್ ಅಂತ ಬರೀರಿ, ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ. ಕರ್ನಾಟಕದಲ್ಲಿ 1ರಿಂದ 12 ತರಗತಿಯವರೆಗೆ ವ್ಯಾಸಂಗ ಮಾಡಿ ತೇರ್ಗಡೆ ಹೊಂದಿದ್ದೀರಾ ಅಂತ ಇರ್ತದೆ, ಎಸ್ ಅಂತ ಹಾಕಿ. ಅಂದರೆ 12 ಇದ್ದರೆ 12 ಅಂತ ಹಾಕಿ, ಎಷ್ಟು ವರ್ಷ ಅಂತ ಹಾಕಿ, ರೈಟ್? ಟೋಟಲ್ ನಂಬರ್ ಆಫ್ ಕಂಪ್ಲೀಟೆಡ್ ಇಯರ್ಸ್. ಆರ್ ಯು ಕ್ಲೇಮಿಂಗ್ ರಿಲಿಜಿಯಸ್ ಮೈನಾರಿಟಿ ಕೋಟಾ? ಈಗ ಇಲ್ಲಿ ನೀವೇನಾದರೂ ಮಾಡೋರಿದ್ದರೆ ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ರಿಮೆಂಬರ್, ಓನ್ಲಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಮುಸ್ಲಿಮ್ ಆ್ಯಂಡ್ ಕ್ರಿಶ್ಚಿಯನ್ ಅಂತ ಬರ್ತದೆ. ಓನ್ಲಿ ಫಾರ್ MBBS ಆ್ಯಂಡ್ ಡೆಂಟಲ್, ಓನ್ಲಿ ಫಾರ್ ದೀಸ್ ಟು ಇಟ್ ಈಸ್ ಅಪ್ಲಿಕೇಬಲ್, ಗೊತ್ತಿರಲಿ. ಅದಾದಮೇಲೆ ಆರ್ ಯು ಕ್ಲೇಮಿಂಗ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇರ್ತದೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಇದ್ರೆ ನೋ ಅಂತ ಹಾಕಿ. ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು ವಾಟ್ ಆಲ್ ದ ಕಂಡೀಷನ್ಸ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ವೆದರ್ ಐ ವಿಲ್ ಕಮ್ಸ್ ಅಂಡರ್ ದ್ಯಾಟ್ ಆರ್ ನಾಟ್. ಸುಮ್ಮನೆ ಗೊತ್ತಿದ್ದವರು ಇಲ್ಲ ಅಂತ ಹಾಕಿ, ಗೊತ್ತಿಲ್ಲದೆ ಇರೋರು ಎಸ್ ಅಂತ ಹಾಕಿದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ.
ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಬೇಜವಾಬ್ದಾರಿತನದಿಂದ ಯಾವುದನ್ನು ಎಂಟ್ರಿ ಮಾಡಬೇಡಿ, ಜವಾಬ್ದಾರಿಯಿಂದ ನಿಮ್ಮ ಜೀವನದ ಪ್ರಶ್ನೆ ಇದು ತಿಳ್ಕೊಂಡಿರಿ. ಸೊ ಇದೆಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಹಾಕಿರಿ. ಇಟ್ ಡಿಪೆಂಡ್ಸ್ ಆನ್ ಮದರ್ ಟಂಗ್, ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ, ಇವಕ್ಕೆಲ್ಲ ಇದೆ. ಇದರದ್ದು ಕ್ಲಾಸ್ ಆ್ಯಂಡ್ ಕ್ಲಾಸ್ ಕೋಡ್ ಎ ಅಂತ ಇದೆ, ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ. ಜಾತಿಯ ಹೆಸರು ಹಾಕಿ ಏನಂಥೇಳಿ, ನೀವು ಆಯ್ಕೆ ಮಾಡಿರೋ ಮೀಸಲಾತಿ ಅಂತ ಹಾಕಿ. ಸೊ ರಿಸರ್ವೇಷನ್ ಕ್ಯಾಟಗರಿ ಯಾವುದಂತ ಹಾಕಿ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಆಲ್ರೆಡಿ ಇತ್ತಂದರೆ ಆರ್ ಡಿ ನಂಬರ್ ಹಾಕಿ. ಇರಲಿಲ್ಲ ಇನ್ನು ಮೇಲೆ ಮಾಡಿಸ್ಕೊಳ್ಳೋರು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟರೊಳಗೆ ನಿಮ್ಮದು ರೆಡಿ ಆಗೋದಿಲ್ಲ. ಸೊ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರ್ತದೆ, ಅದನ್ನು ಹಾಕಿ. ರೈಟ್. ಕುಟುಂಬದ ವಾರ್ಷಿಕ ವರಮಾನ ಅಂತ ಇರ್ತದೆ, ಅದನ್ನು ಕರೆಕ್ಟಾಗಿ ಹಾಕಿ. ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ ಏನಾದ್ರು ಬರ್ತಿದೆ ಅಂದರೆ ಎಸ್ ಅಂತ ಹಾಕಿ. ಸೊ ಆರ್ ಡಿ ನಂಬರ್ 371 ಅದರದ್ದು ಒಂದು ಆರ್ ಡಿ ನಂಬರ್ ಇರ್ತದೆ, ಅದನ್ನು ಹಾಕಬೇಕು. ಇಲ್ಲಿ ಎಸ್ ಅಂತಂದರೆ ಮತ್ತೊಂದು ಹೇಳಿಬಿಡ್ತೀನಿ, ಇದು ದಿಸ್ ಈಸ್ ಒನ್ ಫಾರ್ಮ್ಯಾಟ್ ದೇ ಹ್ಯಾವ್ ಗಿವನ್. ಇಟ್ ಈಸ್ ನಾಟ್ ದ ಮೀನಿಂಗ್ ದಟ್ ಹಿಯರ್ ದೇ ಹ್ಯಾವ್ ಗಿವನ್ ಎಸ್, ಹೆನ್ಸ್ ಯು ಹ್ಯಾವ್ ಟು ಗಿವ್ ಎಸ್ ವೆರ್ ಎವರ್ ಯು ಆರ್. ಇಟ್ ಈಸ್ ನಾಟ್ ಲೈಕ್ ದಟ್. ಇಫ್ ಯು ಆರ್ ಕಮ್ಸ್ ಅಂದರೆ ಕಾಮನ್ ಸೆನ್ಸ್ ಇದು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಕಮಿಂಗ್ ಅಂಡರ್ ಹೈದರಾಬಾದ್ ಕರ್ನಾಟಕ ದೆನ್ ಓನ್ಲಿ ಪುಟ್ ಎಸ್. ದೆನ್ ನೀವು 1 to 10th ವೆದರ್ ಯು ಹ್ಯಾವ್ ಸ್ಟಡಿಡ್ ಇನ್ ರೂರಲ್, ಎಸ್ ಅಂತ ಹಾಕಿ. ರೂರಲ್. ಇಲ್ಲಿ ಇನ್ನೊಂದು ಪಾಯಿಂಟನ್ನು ಹೇಳಿಬಿಡ್ತೀನಿ. ನಿಮಗೇನಾದರೂ ನಿಮ್ಮ ಏರಿಯಾ ರೂರಲ್ ಅಥವಾ ನೀವು ಕಲ್ತಿರುವಂಥ ಸ್ಕೂಲ್ ರೂರಲ್ದಲ್ಲಿ ಬರ್ತದೋ ಇಲ್ಲೋ ಅಂತ ಗೊತ್ತಿಲ್ಲ ಅಂತಂದರೆ, ಇಫ್ ಯು ಡೋಂಟ್ ನೋ, ಪ್ಲೀಸ್ ಗೋ ಟು ದಟ್ ಸ್ಕೂಲ್ where you have learnt, or please call to that particular school and ask them whether this school comes under rural category or not. If it is, definitely they will tell, then you put yes, otherwise don't say yes. ರಿಮೆಂಬರ್, ಇಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇದನ್ನು ನಂತರ ಕೇಳ್ಕೊಂಡು ಬರೋಣಂತೆ, ಈಗ ಮೊದಲು ಎಸ್ ಇಲ್ಲಿ ಹಾಕಿಬಿಡೋಣಂತೆ. ಇಲ್ಲ, ಹಂಗೆ ಹಾಕಲಿಕ್ಕೆ ಹೋಗಬೇಡಿ. ಸೊ ರೂರಲ್ ಏರಿಯಾ ನಿಮ್ಗೆ ಗೊತ್ತಿತ್ತಂದರೆ ಎಸ್ ಅಂತ ಹಾಕಿ. ಗೊತ್ತಿಲ್ಲ ಅಂದರೆ ಇವತ್ತೇ ಫಿಲ್ ಮಾಡಬೇಕಂತೇನಿಲ್ಲ, ನಾಳೆ ಟೈಮ್ ಇದೆ, ನಾಡ್ದು ಟೈಮ್ ಇದೆ, ಇವತ್ತು 8, 9, 10 ಟೈಮ್ ಇದೆ. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಕೇಳಿ, ಫೋನ್ ಮಾಡಿ ಕೇಳಿ, ಹೌದೋ ಅಲ್ಲೋ ಅಂಥೇಳಿ. ರಿಮೆಂಬರ್, ಕನ್ನಡ ಮೀಡಿಯಮ್ ಅಂತೂ ನಿಮ್ಗೆ ಗೊತ್ತಿರ್ತದೆ, ನೀವು ಕಲ್ತಿದ್ದೀರೋ ಇಲ್ಲೋ ಅಂಥೇಳಿ. ಇಲ್ಲಿ ನೋಡಿ 1 to 10 ಅಂತ ಇದೆ. ಒಂದಷ್ಟು ಮಂದಿ ಇದನ್ನು ಕರೆಕ್ಟಾಗಿ ನೋಡೋದೇ ಇಲ್ಲ. 1 to 7th ಕಲ್ತಿರ್ತೀರಿ, ಎಸ್ ಅಂತ ಹಾಕಿಬಿಡ್ತೀರಿ. ರಾಂಗ್. ನೀವು 1ರಿಂದ 10ರವರೆಗೂ ಯು ಹ್ಯಾವ್ ಟು ಕಮ್ಸ್ ಅಂಡರ್ ದಿಸ್. ದೆನ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ ಅಂತ ಇರ್ತದೆ. ಇಲ್ಲಿ NCC ಒಂದೇ ಅಲ್ಲ, ಸ್ಪೆಷಲ್ ಕ್ಯಾಟಗರಿ ಯಾವುದು ಅಂಥೇಳಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ದ ಪ್ಲೇಸ್ ಯು ವಿಶ್ ಟು ಅಪಿಯರ್ ಫಾರ್ CET 2020. ಇದನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ CET 2020 ಆಲ್ರೆಡಿ ಆಗಿಬಿಟ್ಟಿದೆ. ನಿಮಗೆ ಅದೇ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತಾರೆ ಅವರು. ಸೊ ಇದು ನಿಮ್ಗೆ ಆಪ್ಷನಲ್ಲಿ ಬರೋದಿಲ್ಲ. ಜಮ್ಮು ಕಾಶ್ಮೀರದವರಾದರೆ ಯು ಪುಟ್ ಇಟ್ ಆಸ್ ನೋ, ಎಸ್ ಆರ್ ನೋ. ದೆನ್ ಪರೀಕ್ಷಾ ವಿವರಗಳು ಅಂತ ಇರ್ತದೆ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್. ಸೊ ಹಿಯರ್ there will be 2 options. It is not like Karnataka second PUC science. Here there will be 2 options, 3 options, ICSE, CBSE, like that. So you have to select. Vishwavidyalaya, mention the university or board name, you can write. Karnataka, see, for all these there will be options, yes, no, or these the names of the schools, all these things. You have to select yes, select that particular board aste. So are you appearing for Karnataka second PUC annual examination 2020? See, Karnataka 2ನೇ PUC 2020 ವಾರ್ಷಿಕ ಪರೀಕ್ಷೆ ಹಾಜರಾಗುವಿರಾ? ಇಲ್ಲಿ ಹಾಜರಾಗುವಿರಾ ಅಂತ ಇದೆ, ಅಲ್ಲಿ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ದೇರ್, ಯಾಕಂದರೆ ಇದು CET ಇದೊಂದು ಕಾಪಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಎಕ್ಸಾಮ್ಗಿಂತ ಮುಂಚೆದು. ರೈಟ್. PUC ಸ್ಟೂಡೆಂಟ್ ನಂಬರ್, ಐ ಥಿಂಕ್ ಇದು ಕೂಡ ನಿಮಗೆ ಸಂಬಂಧಪಟ್ಟಿರೋದಲ್ಲ ಅಂತ ಅನ್ಕೋತೀನಿ. ಹಾಗೇನಾದ್ರು PUC ಸ್ಟೂಡೆಂಟ್ ನಂಬರ್ ನಿಮಗೆ ಬರೋದಿಲ್ಲ, ಐ ಥಿಂಕ್, ಇರಲಿ. ಸೊ ಇಫ್ ಎಂಟರ್ ದ ಇಯರ್ ಆಫ್ ಪಾಸಿಂಗ್, ನೀವೇನಾದರೂ ಆಲ್ರೆಡಿ ಪಾಸ್ ಆಗಿದ್ದಿದ್ರೆ ಇಯರ್ ಆಫ್ ಪಾಸಿಂಗ್ ಹಾಕಬೇಕು. ಹ್ಯಾವ್ ಯು ಸ್ಟಡಿಡ್ SSLC 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ ಅಂತ ಇರ್ತದೆ. ಇಲ್ಲಿ ಎಸ್ ಆರ್ ನೋ ಅಂತ ಹಾಕಿ. ಕರ್ನಾಟಕದಲ್ಲಿ ನೀವು ಕಲ್ತಿದ್ದೀರಿ ಅಂತಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಸ್ಟೇಟ್ ವೇರ್ ಯು ಅಪಿಯರ್ಡ್ ಫಾರ್ ಸೆಕೆಂಡ್ PUC, ಯು ರೈಟ್ ದ ಸ್ಟೇಟ್. ಸೊ district where you appeared for second PUC, you write that. Native state you write, native district you write. ಆರ್ ಯು ಕ್ಲೇಮಿಂಗ್ ಅಗ್ರಿಕಲ್ಚರಲ್ ಕೋಟಾ, ನಿಮಗೆ ಈಗಂತೂ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಐ ಥಿಂಕ್ ಇವು ಯಾವುದು ಇರೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಇವೆಲ್ಲ ಆದಮೇಲೆ ಇಲ್ಲಿ 1st to 10th ಆಲ್ ದೋಸ್ ಸ್ಕೂಲ್ ಇಯರ್ ಯು ಹ್ಯಾವ್ ಟು ಪುಟ್. ಇದು ಕೂಡ ಈಸಿಲಿ ಪುಟ್, ಯು ಕ್ಯಾನ್ ಪುಟ್ ದ್ಯಾಟ್. ಸೊ ಸಿ, ಅದಾದಮೇಲೆ ನಿಮ್ಮ ಸೈ ಇರುವಂಥದ್ದು ಒಂದು. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಪೂರ್ಣ ಸಹಿಯ ಒಂದು ಸೈಜ್ 2 KB ಹೆಚ್ಚು, ಅಂದರೆ ಸೈಜ್ ಆಫ್ ದ ಸಿಗ್ನೇಚರ್ ಇಮೇಜ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 5 KB, ಲೆಸ್ ದ್ಯಾನ್ 40 KB ರೆಡಿ ಮಾಡಿ ಇಟ್ಕೊಳ್ಬೇಕು. ಸಿಮಿಲರ್ಲಿ ಸೈಜ್ ಆಫ್ ದ ಥಂಬ್ ಇಂಪ್ರೆಷನ್ ಇಮೇಜ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 5 KB, ಲೆಸ್ ದ್ಯಾನ್ 40 KB, ಯು ಹ್ಯಾವ್ ಟು ಕೀಪ್ ಇಟ್ ರೆಡಿ. ಸೊ ದ್ಯಾಟ್ ಯು ಹ್ಯಾವ್ ಟು ಅಪ್ಲೋಡ್ ಇಟ್ ಹಿಯರ್. ಸೊ ಹಿಯರ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಪೇರೆಂಟ್ ಆರ್ ದ ಗಾರ್ಡಿಯನ್, ಪೋಷಕರ ಪೂರ್ಣ ಸಹಿ ಅಂತ ಇದೆ, ಇಲ್ಲೂ ಕೂಡ ಹಿಯರ್ ಆಲ್ಸೋ ರಿಮೆಂಬರ್.
ಸೊ ಯುವರ್ ಸಿಗ್ನೇಚರ್ ಆಫ್ ದಿ ಪೇರೆಂಟ್ಸ್ ಆರ್ ಯುವರ್ ಸಿಗ್ನೇಚರ್. ಸಿ ಸ್ಕ್ಯಾನ್ ಮಾಡಿದ ಇಮೇಜ್ಗಳ ಭಾವಚಿತ್ರ, ಪೂರ್ಣ ಇಂಪ್ರೆಷನ್ ಆ್ಯಂಡ್ ಫಾದರ್ಸ್ ಗಾರ್ಡಿಯನ್ ಸಿಗ್ನೇಚರ್ ಆಲ್ಸೋ. ಸಿ ಎವ್ರಿಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ರೆಡಿ. That they will do in cyber center, they will know that, they will do that if you go there. Then here ಅರ್ಜಿಯ ಶುಲ್ಕ ಅಂತ ಇರ್ತದೆ. ಡಿಪೆಂಡಿಂಗ್ ಆನ್ ದ ಕಾಸ್ಟ್ ವಾಟ್ ಯು ಹ್ಯಾವ್ ಎಂಟರ್ಡ್, ಇಟ್ ವಿಲ್ ಶೋ ಯು ಆಟೋಮೆಟಿಕಲಿ ವಾಟ್ ಈಸ್ ದ ಬ್ಯಾಂಕ್ ನೇಮ್, ಎವ್ರಿಥಿಂಗ್ ಇಟ್ ವಿಲ್ ಶೋ ಯು. ಸೊ ದೆನ್ ಪ್ರಿನ್ಸಿಪಲ್ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಅಂತ ಇರ್ತದೆ. ಇದನ್ನು ನೀವು ಪ್ರಿಂಟ್ಔಟ್ ತೊಗೊಂಡ ಮೇಲೆ ಸೈನ್ ಮಾಡಿಸ್ಕೋಬೇಕು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿಥಿಂಗ್, ರಿಮೆಂಬರ್ ಆಲ್ ದ ಪ್ರೊಸೆಸ್ ಗೆಟ್ ಕಂಪ್ಲೀಟೆಡ್, ಕಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್, ಎವ್ರಿಥಿಂಗ್ ವೆನ್ ಯು ಅಪ್ಲೈ, then it will show you like this. This is the detailed reservation claimed by the candidates. Everything it will be there here, right? So sample application number, this will be there like this. This print you have to take. This print you have to take, and this print ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪ್ರಿಂಟ್ ತೊಗೊಂಡ್ಮೇಲೆ ಈ ಪ್ರಿಂಟನ್ನು ಕರೆಕ್ಟಾಗಿ ಒಂದು ಕಡೆ ಇಟ್ಕೊಂಡಿರಿ. ನಿಮ್ಗೇನಾದ್ರು ಡೌಟ್ ಇದ್ರೆ ಒಂದು 10 ಪ್ರಿಂಟ್ ತೊಗೊಂಡು ನಿಮ್ಮ ಮನೆಯಲ್ಲಿ 10 ಜಾಗದಲ್ಲಿ ಇಟ್ಬಿಡಿ. ಅಪ್ಪನಿಗೊಂದು, ಅಮ್ಮನಿಗೊಂದು, ಅಣ್ಣಗೊಂದು, ತಂಗಿಗೊಂದು, ಅಕ್ಕಗೊಂದು, ಪಕ್ಕದ ಮನೆಯವರಿಗೂ ಒಂದು ಕೊಟ್ಟಿಡಿ, ಏನೂ ಬೇಜಾರಿಲ್ಲ. ಬಟ್ ಅಪ್ಲಿಕೇಶನ್ ನಂಬರ್ ಕಳ್ಕೊಂಡಿದ್ದೀನಿ, ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ, ಅಪ್ಲಿಕೇಶನ್ ನಂಬರ್ ಗೊತ್ತಿಲ್ಲ, ಮರ್ತು ಹೋಗಿದೆ, ಪ್ರಿಂಟ್ ಇಲ್ಲ, ಇವೆಲ್ಲ ಇನ್ನೂ ಬೇಜವಾಬ್ದಾರಿಯಾಗಿ ನಡ್ಕೊಳ್ಳೋದಕ್ಕೆ ಹೋಗಬೇಡಿ. ದಿಸ್ ಈಸ್ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮನ್ನು ತೋರಿಸಿದೆ. ಈಗ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಇದು ಸ್ಯಾಂಪಲ್ ನಿಮಗೆ, ಹೌದಾ? ಏನು ಮಾಡ್ಕೋಬೇಕಂದ್ರೆ ಇದನ್ನು ಕರೆಕ್ಟಾಗಿ ಒಂದು ಪ್ರಿಂಟೌಟ್ ತೊಗೊಂಡು ಬಿಫೋರ್ ಗೋಯಿಂಗ್ ಟು fill everything, show you to your parents ಅಥವಾ ಯುವರ್ ಗಾರ್ಡಿಯನ್ ವೆದರ್ ಇಟ್ ಈಸ್ ರೈಟ್ ಆರ್ ನಾಟ್. ಸೊ ಎಲ್ಲ ಕರೆಕ್ಟ್ ಇರ್ತದೆ. ಇಷ್ಟೇ, ಈ ಎಲಿಜಿಬಿಲಿಟಿ ಕ್ಲಾಸ್ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ. ಇಲ್ಲ ಅಂದ್ರೆ ನೀವು GML ಬಂದುಬಿಡ್ತೀರಿ ಅಷ್ಟೇ. ಕಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್ ಇವೆಲ್ಲ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಹೈದರಾಬಾದ್ ಕರ್ನಾಟಕ ಬರೋರಿದ್ರೆ ಅದು ಕರೆಕ್ಟಾಗಿ RD ನಂಬರ್ ಆಲ್ರೆಡಿ ನಿಮ್ಮ ಹತ್ರ ಪ್ರಮಾಣ ಪತ್ರ ಇರಬೇಕು. ಸೊ ಅದನ್ನು ಹಾಕಬೇಕು. ಇನ್ನು ಮೇಲೆ ಮಾಡಿಸ್ಕೊಂಡು ಬಂದು ಹಾಕೋದಾದರೆ ಸಾಧ್ಯ ಇಲ್ಲ, ಬಿಟ್ಬಿಡಿ ಅದನ್ನು. ಸೊ ರೂರಲ್ ಕನ್ನಡ ಮೀಡಿಯಮ್ ಬರ್ತದೆ, ರೂರಲ್ ಬರ್ತದೆ, ಕರೆಕ್ಟಾಗಿ ನೋಡಿಕೊಂಡು ಇವನ್ನೆಲ್ಲ ಫಿಲ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಬರ್ತದೆ. ಅದನ್ನು ಪ್ರಿಂಟೌಟ್ ತೆಗೆದು ಇಟ್ಕೊಳ್ಳಿ. ಈಗ ಲೆಟಸ್ ಗೋ ಟು ಹಿಯರ್. ಇವೆಲ್ಲ ಆಯಿತು, ಇದನ್ನೆಲ್ಲ ಓದಿದ್ರಿ, ಇದನ್ನೆಲ್ಲ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಜಸ್ಟ್ ಡೈರೆಕ್ಟ್ಲಿ ಗೋ ಹಿಯರ್, ಪ್ರೊಸೀಡ್ ಟು ಅಪ್ಲೈ ಆನ್ಲೈನ್. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಹ್ಯಾವ್ ಯು ಅಬ್ಟೈನ್ಡ್ ಎಲಿಜಿಬಿಲಿಟಿ ಇನ್ CET 2020? Eligibility CET 2020 means whether you have already verified candidate, or whether you have already entered CET details, you have written the CET, uploaded the document. For all this, if that is the case, you click on yes. So here you can see it will show you the dash and dash says until you click on OK, which means if you click on yes here, then you are not eligible in this particular first click. Then you have to go for second link. ನಾನು ಆವಾಗ ಯಾವುದು ಲಿಂಕ್ ತೋರಿಸಿದ್ನಲ್ವ, ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫರ್ದರ್ ಪ್ರೊಸೀಡ್ ಆಗಬೇಕು. ನೀವು ಇಲ್ಲ ಅಂದ್ರೆ ಮಾತ್ರ ಇಲ್ಲಿ ಪ್ರೊಸೀಡ್ ಆಗಬಹುದು. ನ್ಯೂ ರಿಜಿಸ್ಟ್ರೇಷನ್ದವರಿಗೆ ಮಾತ್ರ ಆಗಿರೋದಕ್ಕೆ ಇಲ್ಲ ಅಂತ ಕ್ಲಿಕ್ ಮಾಡಿ. ಇಟ್ ವಿಲ್ ಶೋ ಯು ಲೈಕ್ ದಿಸ್. ಇಟ್ ಡಿಪೆಂಡ್ಸ್ ಆನ್ ಇಂಡಿಯನ್ ಅಂತ ಕ್ಲಿಕ್ ಮಾಡಿ. ಸೊ ಐ ಆಮ್ ಫ್ರಮ್ ಇಂಡಿಯಾ. So then it will show you like this. First, very important. See, have you appeared for Karnataka second PUC 2020 exam ಅಂತ ಇದೆ. ಸೊ 2020 ಅಂತ ಅವ್ರು ಕೇಳಿರೋದಕ್ಕೆ ಕ್ಲಿಯರ್ ಕಟ್ ಆಗಿ ಎಸ್ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂದರೆ ನೋ ಅಂತ ಹಾಕಿ, ರೈಟ್? ಸೊ ಇಲ್ಲಿ ನೋಡಿ, ಎಸ್ ಅಂತ ಹಾಕಿ ನೋಡೋಣಂತೆ. ಎಸ್ ಅಂತ ಹಾಕಿದ್ಮೇಲೆ ನಿಮಗೇನು ಬರ್ತದೆ? ಹಾಗಾಗಿದ್ದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ 13 ಡಿಜಿಟ್ ಸ್ಟೂಡೆಂಟ್ ನಂಬರ್ ಯು ಹ್ಯಾವ್ ಟು ಅಸೈನ್. See, 13 digit 2000 student number means, remember, so see, in your hall ticket of the theory board exam it is there 2004 so and so J something like. See, if you return this, you have to click on yes, then you put that roll number, then you submit, right? So here click on no. ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೂ ಕೂಡ ರಿಮೆಂಬರ್ ನಿಮಗೆ ಇದೇ ಬರ್ತದೆ, ಅಂದರೆ ಆಬ್ಜೆಕ್ಟ್ ಆಫ್ ಫೈನ್ ಇರಲಿ. ನೋ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ, ಹೌದಾ? ಎಸ್ ಅಂತ ಕ್ಲಿಕ್ ಮಾಡಿ ನೀವು ರೋಲ್ ನಂಬರ್ ಹಾಕಿದ ಮೇಲೂ ಕೂಡ ಇದೇ ಪೇಜು ಓಪನ್ ಆಗ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಸೊ ಇಲ್ಲಿ ಏನು ಮಾಡಬೇಕು? ಫಸ್ಟು ನಿಮ್ಮ ಒಂದು ಲಾಗಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ನೀಟ್ ರೋಲ್ ನಂಬರ್ ಹಾಕಿ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಹಾಕಿ, ಹುಟ್ಟಿದ ದಿನಾಂಕ ಹಾಕಿ, ಸಂಪರ್ಕ ನಂಬರ್, ಫೋನ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಫೋನ್ ನಂಬರ್ ಏನು ಹಾಕ್ತೀರಿ ಅದು ಫಿಕ್ಸ್ ಇರಬೇಕು, ಚೇಂಜ್ ಮಾಡೋ ಹಂಗಿಲ್ಲ. ಬಿ ರೆಸ್ಪಾನ್ಸಿಬಲ್ ಅಟ್ಲೀಸ್ಟ್ ವೈಲ್ ಯು ಫಿಲ್ಲಿಂಗ್ ದಿಸ್. ರಿಮೆಂಬರ್ ಇಮೇಲ್ ID ಕರೆಕ್ಟಾಗಿ ಹಾಕಿ. ಸೊ ಕನಿಷ್ಠ 6 ಅಕ್ಷರಗಳು ನಿಮ್ಮದು ಯೂಸರ್ ID, ನಿಮ್ದು ಯಾವ್ದು ಬೇಕಾದರೂ ಯೂಸರ್ ID ಕೊಡ್ಬೋದು. ಪಾಸ್ವರ್ಡನ್ನು ಹಾಕಿ, ಮಿನಿಮಮ್ 8. ಪಾಸ್ವರ್ಡ್ ಆ್ಯಂಡ್ ಯೂಸ್ ವರ್ಡ್, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಪಾಸ್ವರ್ಡ್ ಆ್ಯಂಡ್ ಯೂಸರ್ ID ಏನಿರ್ತದೆ ಇಲ್ಲಿ ಹಾಕಿದ ಮೇಲೆ
ನೀವು ಒಂದು ಕಡೆ ಬರೆದಿಟ್ಕೋರಿ. ನೀವು ಸೈಬರ್ ಸೆಂಟರ್ದಲ್ಲಿ ಇದ್ರಿ ಅಂದರೆ ಒಂದು ಕಡೆ ಬರೆದಿಟ್ಕೊಂಡು ಸೀದಾ ಮನೆಗೆ ಬನ್ನಿ. ಮನೆಗೆ ಬಂದ ಮೇಲೆ ನಿಮ್ಮ ಮನೆಯ ಪ್ರತಿ ಗೋಡೆ ಮೇಲೂ ಅದನ್ನು ಬರೆದಿಡ್ರಿ. ಮನ್ಯಾಗ ಬೈಸ್ಕೊಂಡ್ರೂ ಬೇಜಾರಿಲ್ಲ, ಪೇಂಟ್ ಹೊಡ್ಸೋಣ ಅಂತ ಬೇಕಾದ್ರೆ. ಯಾಕಂದ್ರೆ ಇದನ್ನು ಮರ್ತ್ರಿ ಅಂತಂದ್ರೆ ಪ್ರಾಬ್ಲಮ್ಮು, ಟೆನ್ಷನ್ ಆಗ್ತದೆ. ಅದಕ್ಕೆ ನಿಮ್ಮ ಮನೆ ಪ್ರತಿ ಗೋಡೆ ಮೇಲೆ ಬರೆದಿರ್ರಿ. ಇಲ್ಲ ಅಂತಂದ್ರೆ ಒಂದು ಹಾಳೆ ಒಳಗೆ ಬರೆದು, ಒಂದು 10 ಹಾಳೆ ಒಳಗೆ ಬರೆದು ಎಲ್ಲರ ಕೈಯಲ್ಲೂ ಒಂದೊಂದು ಹಾಳೆ ಕೊಡ್ರಿ. ಒಟ್ಟು ಅದನ್ನು ಬರಿಬಾರ್ದು. ಆ ರೀತಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಹಾಕಿರಿ. ಪಾಸ್ವರ್ಡನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದೆನ್ ಒಂದು ಸೀಕ್ರೆಟ್ ಕ್ವಶನ್ ಇರ್ತದೆ, ಯಾವುದಾದ್ರು ಒಂದು ಸೀಕ್ರೆಟ್ ಕ್ವಶನ್, ಇದನ್ನು ಸೀಕ್ರೆಟ್ ಕ್ವಶನ್ ಇರ್ತದೆ, ಕರೆಕ್ಟಾಗಿ ಹಾಕಿ. ಅದು ನೀವು ಯಾವ ಕ್ವಶನ್ ಹಾಕಿರ್ತೀರಿ ಅದರ ಆನ್ಸರ್ ಏನಿರ್ತದೆ ಅದು ಕೂಡ ಗೊತ್ತಿರಲಿ ನಿಮಗೆ. ದೆನ್ ವೆರಿ ಇಂಪಾರ್ಟೆಂಟ್, ಆಧಾರ್ ಕಾರ್ಡ್ ಹಾಕಿ, ಆಧಾರ್ ನಂಬರ್ ಹಾಕಿ, ಭದ್ರತಾ ಸಂಕೇತ ಅಂದರೆ ಸೆಕ್ಯೂರಿಟಿ ಕೋಡ್ ಯು ಪುಟ್ ಇಟ್ ಹಿಯರ್. ದೆನ್ ಸಬ್ಮಿಟ್ ಯು ಪುಟ್. ಯಾವುದಾದ್ರು ರಾಂಗ್ ಇದ್ದರೆ ಕ್ಲಿಯರ್ ಅಂತ ಹಾಕಿ, ಮತ್ತೊಂದು ಸಲ ಹಾಕಿ. ಸಬ್ಮಿಟ್ ಅಂತ ಮಾಡಿದ ಮೇಲೆ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಇದನ್ನು ನಾನು ಹೇಳಿದಾಗೆ ಫಿಲ್ ಮಾಡ್ಕೊಳ್ತಾ ಹೋಗಿ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗು ಆಗಿರ್ಬೋದು, ಯಾಕಂದರೆ ಎಲ್ಲ ವಿಷಯವನ್ನು ನಾನು ಹೇಳಲೇಬೇಕು. ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಇಲ್ಲ ಅಂತಂದರೆ 2x ಸ್ಪೀಡಲ್ಲೂ ಕೂಡ ನೋಡ್ಬೋದು. ಇಲ್ಲ ನೀವು ನೋಡದೇ ಇದ್ದರೂ ಕೂಡ ನನಗೇನು ಬೇಜಾರಿಲ್ಲ. ಸೊ ಯಾರ್ಯಾರಿಗೆ ಹೆಲ್ಪ್ ಆಗಬೇಕು ಆಗಲಿ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ನಾನು ಎಲಿಜಿಬಿಲಿಟಿ ಕ್ಲಾಸ್ ಬಗ್ಗೆ ಹೇಳ್ತೀನಿ. ಯಾವ್ಯಾವ ಎಲಿಜಿಬಿಲಿಟಿ ಕ್ಲಾಸಿಗೆ ಯಾವ್ಯಾವ ರೀತಿ ಸರ್ಟಿಫಿಕೇಟ್ ನೀವು ರೆಡಿ ಮಾಡ್ಕೋಬೇಕು, ಅದು ಇದ್ದರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಆಗಬೇಕು, ಹೌದಾ? ಸೊ ಅದೇ ರೀತಿ ಹೇಳ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.